Hello friends, welcome to India for IAS Current Affairs series. This is Manjunath Mudod. Topic of this video is Kani tribe. In this video, ಈ ವಿಡಿಯೋದಲ್ಲಿ ನಾವು ಕನಿ ಟ್ರೈಬ್ ಬಗ್ಗೆ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಲಿಕ್ಕೆ ಹೊರಟಿದ್ದೇವೆ. ಸೊ ಕನಿ ಟ್ರೈಬ್ ಅವ್ರು ಎಲ್ಲಿರ್ತಾರೆ, ಸೊ ವೇರ್ ದೇ ಲಿವ್, ವಾಟ್ ಪ್ರೊಫೆಷನ್ ದೇ ಪ್ರಾಕ್ಟೀಸ್, what is their socio-cultural aspects or features, and also what is their political features. So this in detail we are going to study in this video. And also this Kani tribe, this topic falls under GS1 paper. Within GS1 paper we have Indian society. In Indian society we are going to study about tribals. So if you go through the UPSC 2025 ಮೇನ್ಸ್ ಪೇಪರ್ GS1 ಪೇಪರ್ ನೀವು ನೋಡಿದ್ರೆ ಅಲ್ಲಿ ಟ್ರೈಬಲ್ಸ್ ಮೇಲೆ ಒಂದು ಕ್ವಶನ್ ಕೇಳಲಾಗಿದೆ. ಸೊ the news with respect to tribals are very important for UPSC prelims and mains point of view. And this Kani tribe, it is not only important from UPSC prelims and mains, it is also important for other group C and SSC exams. ರೀಸೆಂಟ್ ಆಗಿ ಕನಿ ಟ್ರೈಬ್ ಏನಕ್ಕೆ ನ್ಯೂಸಲ್ಲಿ ಇರುತ್ತೆ ಅಂತಂದರೆ, ಕುಟ್ಟಿ ಮತನ್ ಕನಿ ಎಂಬ ಈ ಟ್ರೈಬಲ್ ಲೀಡರ್, ಕನಿ ಟ್ರೈಬ್ನ ಟ್ರೈಬಲ್ ಲೀಡರ್ ಹೂ ಬ್ರಾಟ್ ಆರೋಗ್ಯ ಪಚ ಎಂಬ ಒಂದು ಸಸ್ಯವನ್ನು ಒಂದು ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಂತಹ ಕುಟ್ಟಿ ಮತನ್ ಕನಿ ಎಂಬ ಟ್ರೈಬಲ್ ಲೀಡರ್, ಕನಿ ಟ್ರೈಬ್ನ ಟ್ರೈಬಲ್ ಲೀಡರ್ ರೀಸೆಂಟ್ಲಿ ಹಿ ಡೈಸ್. ಸೊ ಈ ವಿಷಯವಾಗಿ ಕನಿ ಟ್ರೈಬ್ ರೀಸೆಂಟಾಗಿ ನ್ಯೂಸಲ್ಲಿ ಇರುತ್ತೆ. ಸೊ ಅದರ ಜೊತೆಗೆ ಆರೋಗ್ಯ ಪಚ ಎಂಬ ಒಂದು ಪ್ಲ್ಯಾಂಟ್ ಕೂಡ ನ್ಯೂಸಲ್ಲಿ ಇರುತ್ತೆ. ಸೊ ಇನ್ನು ನಾವು 2025 UPSC ಮೇನ್ಸ್ GS1 ಪೇಪರ್ ನೋಡೋದಾದರೆ ಟ್ರೈಬಲ್ಸ್ ಮೇಲೆ ಒಂದು ಕ್ವಶನ್ ಇದೆ ಅಂತ ನಾನು ಹೇಳಿದ್ದೆ. ಸೊ ಆ ಕ್ವಶನ್ ಏನಂತಂದರೆ, ಡಸ್ ಟ್ರೈಬಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ ಸೆಂಟರ್ ಅರೌಂಡ್ 2 axes, ದೋಸ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ರಿಹ್ಯಾಬಿಲಿಟೇಷನ್, ಗಿವ್ ಯುವರ್ ಒಪಿನಿಯನ್ ಅಂತ ಕ್ವಶನ್ ಇದೆ. ಸೊ ಈ ಕ್ವಶನ್ ಬಂದು 250 ವರ್ಡ್ಸ್ಗೆ 15 ಮಾರ್ಕ್ಸಿಗೆ ಇರುತ್ತೆ. ಈ ವಿಡಿಯೋದಲ್ಲಿ ನಾವು ಟ್ರೈಬಲ್ ಡಿಸ್ಪ್ಲೇಸ್ಮೆಂಟ್ ಮತ್ತು ರಿಹ್ಯಾಬಿಲಿಟೇಷನ್ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಹೊರಟಿಲ್ಲ. ರಾದರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಟ್ರೈಬಲ್ ಟ್ರೆಡಿಷನಲ್ ನಾಲೆಜ್ ಆ್ಯಂಡ್ ಅದರ್ ಆಸ್ಪೆಕ್ಟ್, ಸೋಷಿಯೋ ಕಲ್ಚರಲ್ ಆಸ್ಪೆಕ್ಟ್ ಆಫ್ ಕನಿ ಟ್ರೈಬ್. ಸೊ ಇಲ್ಲಿ ನಾವು ಆರೋಗ್ಯ ಪಚ ಎಂಬ ಪ್ಲ್ಯಾಂಟ್ನ ನೋಡ್ಬೋದು. ದಿಸ್ ಇಸ್ ಆರೋಗ್ಯ ಪಚ ಪ್ಲ್ಯಾಂಟ್ ಆ್ಯಂಡ್ ದೀಸ್ ಆರ್ ದಿ ಮೆಂಬರ್ಸ್ ಆರ್ ಪೀಪಲ್ ಫ್ರಮ್ ಕನಿ ಟ್ರೈಬ್ನ ಕೆಲವೊಂದಿಷ್ಟು ಜನಾಂಗ. ಸೊ ಈ ಇಮೇಜಲ್ಲಿ ನಾವು ನೋಡ್ಬೋದು. ಸೊ ದೀಸ್ ಆರ್ ದಿ ಕನಿ ಟ್ರೈಬ್ ಪೀಪಲ್. ದಿಸ್ ಇಸ್ ಆರೋಗ್ಯ ಪಚ ಪ್ಲ್ಯಾಂಟ್. ನಾವು ವಿ ವಿಲ್ ಲುಕ್ ಇನ್ ಡೀಟೇಲ್ ಅಬೌಟ್ ಕನಿ ಟ್ರೈಬ್. ಸೊ ಕನಿ ಟ್ರೈಬ್ ಕಮ್ಯುನಿಟಿ ನಾವು ನೋಡೋದಾದ್ರೆ, ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಕನಿ ಟ್ರೈಬಲ್ಸ್ ಆರ್ ಕನಿಕಾರರ್ಸ್ ಅಂತಾನು ಕರೀತಾರೆ, ಕನಿ ಟ್ರೈಬಲ್ಸ್ ಅಂತಾನು ಕರೀತಾರೆ. ಸೊ ಅವರು ಲೊಕೇಶನ್ ಎಲ್ಲಿ ವಾಸ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ, ದೇ ಇನ್ಹ್ಯಾಬಿಟ್ ದಿ ಅಗಸ್ತ್ಯಮಲೈ ಹಿಲ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್ನ ಅಗಸ್ತ್ಯಮಲೈ ಹಿಲ್ಸ್ ಅಲ್ಲಿ ತಿರುವನಂತಪುರಂ ಡಿಸ್ಟ್ರಿಕ್ಟ್ನ ಕೇರಳದಲ್ಲಿ ಅವ್ರು ಏನು ಮಾಡ್ತಾರೆ, ವಾಸ ಮಾಡ್ತಾರೆ. ಸೊ ಅವ್ರ ಲೈಫ್ ಸ್ಟೈಲ್ ಯಾವ ರೀತಿ ಇತ್ತು, ಮೊದಲು ಯಾವ ರೀತಿ ಅಂತಂದ್ರೆ, ದೇ ಆರ್ ಟ್ರೆಡಿಷನಲಿ ನೊಮ್ಯಾಡಿಕ್ ಅಂತಂದ್ರೆ ಅಲೆಮಾರಿ ಜನಾಂಗ ಅಂತ ಏನು ಕರಿತೀವಿ, ಆ ರೀತಿ ಅವ್ರ ಲೈಫ್ ಸ್ಟೈಲ್ ಇತ್ತು. ಇವಾಗ ಅವ್ರು ಏನಾಗಿದ್ದಾರೆ, ಸ್ಮಾಲ್ ಟ್ರೈಬಲ್ ಹ್ಯಾಮ್ಲೆಟ್ಸ್ ಅಂದರೆ 10 to 20 ಫ್ಯಾಮಿಲಿ ಇರ್ತಕ್ಕಂಥ ಒಂದು ಟ್ರೈಬಲ್ ಹ್ಯಾಮ್ಲೆಟಲ್ಲಿ ಅವರು ಏನು ಮಾಡ್ತಾರೆ, ವಾಸ ಮಾಡ್ತಾರೆ. ಅಂದರೆ ಇವಾಗ ಅವರು ಸೆಟಲ್ಡ್ ಲೈಫ್ನ ಅನುಕರಣೆ ಮಾಡ್ತಿದ್ದಾರೆ. ಸೊ ವಿತ್ ರೆಸ್ಪೆಕ್ಟ್ ಟು ಗವರ್ನೆನ್ಸ್ ಆಫ್ ದಿ ಕನಿ ಟ್ರೈಬ್, ಸೊ ಕನಿ ಟ್ರೈಬ್ ಗವರ್ನೆನ್ಸ್ ಯಾವ ರೀತಿ ಇರುತ್ತೆ ಅಂತ ನಾವು ನೋಡೋದಾದರೆ, ಸೊ ದೇ ಹ್ಯಾವ್ ಅ ಕಮ್ಯುನಿಟಿ ಕೌನ್ಸಿಲ್ ಫಾರ್ ಸೋಷಿಯಲ್ ಕಂಟ್ರೋಲ್. ಸೊ ಸಾಮಾಜಿಕ ಒಂದು ಹಿಡಿತವನ್ನು ಇಟ್ಕೊಳ್ಳಿಕ್ಕೆ ಕಮ್ಯುನಿಟಿ ಕೌನ್ಸಿಲ್ ಅಂತ ಅವರು ರಚನೆ ಮಾಡ್ಕೊಂಡಿರ್ತಾರೆ. ಸೊ ಅದರಲ್ಲಿ ಮೂತು ಕನಿ ಅಂತಂದರೆ, ಹಿ ಈಸ್ ಅ ಹೆರಿಡಿಟಿ ಚೀಫ್, ಹಿ ಈಸ್ ಅ ಲಾ ಗಿವರ್, ಪ್ರೊಟೆಕ್ಟರ್ ಆ್ಯಂಡ್ ಜಡ್ಜ್. ಅವ್ರನ್ನ ಏನಂತ ಕರಿತೀವಿ, ಮೂತು ಕನಿ ಅಂತ ಕರಿತೀವಿ. ಇನ್ನು ವಿಲಿ ಕನಿ ಅಂತ ಹೇಳಿದ್ರೆ, ಹಿ ಈಸ್ ಅ ಹೆರಿಡಿಟಿ ಕನ್ವೆನರ್. ಆ್ಯಂಡ್ ಪಿಲಾತಿ ಅಂತಂದರೆ ಹೆರಿಡಿಟಿ ಫಿಸಿಸಿಯನ್ ಆ್ಯಂಡ್ ಪ್ರೀಸ್ಟ್. ಸೊ ದಿಸ್ ಇಸ್ ಹಿ ಈಸ್ ಬೋತ್ ಪೂಜಾರಿ ಮತ್ತು ಆ್ಯಂಡ್ ವೈದ್ಯ, ಫಿಸಿಷಿಯನ್ ಆ್ಯಂಡ್ ಪ್ರೀಸ್ಟ್ ಅಂತ ಕರೀತಾರೆ. ಸೊ ಹಿ ಈಸ್ ಕಾಲ್ಡ್ ಆಸ್ ಪಿಲಾತಿ ಆ್ಯಂಡ್ ಹಿ ಈಸ್ ಬಿಲೀವ್ ಟು ಹ್ಯಾವ್ ಮ್ಯಾಜಿಕಲ್ ಪವರ್ಸ್. ಸೊ ದೀಸ್ ಆರ್ ದಿ 3 ಇಂಪಾರ್ಟೆಂಟ್ ಫಂಕ್ಷನರೀಸ್ ಇನ್ ಕಮ್ಯುನಿಟಿ ಕೌನ್ಸಿಲ್ ಆಫ್ ಕನಿ ಟ್ರೈಬ್: ಮೂತುಕನಿ, ವಿಲಿಕನಿ ಆ್ಯಂಡ್ ಪಿಲಾತಿ. ಸೊ ಇನ್ನು ಅವರ ಆಕ್ಯುಪೇಷನ್ ನಾವು ನೋಡೋದಾದರೆ, ದೇ ಆರ್ ಇನ್ವಾಲ್ವ್ಡ್ ಇನ್ ಹ್ಯಾಂಡಿಕ್ರಾಫ್ಟ್ಸ್, seasonal collection of forest products like honey, bee wax, and cultivation of tapioca, banana, millets, and cash crops. So they are both cultivators, that is agriculturists, and also they perform handicrafts works, and also they are collectors, hunters and gatherers anta ಏನು ಕರಿತೀವಿ. They gather forest produce like honey and bee wax. Then coming to their language, the language they speak are Tamil and Malayalam. So coming to their knowledge, they have a vast knowledge with respect to medicinal plants in the Western Ghats ಅಲ್ಲಿ ಅದರ ಬಗ್ಗೆ ಅವರಿಗೆ ತುಂಬ ಆಳವಾದ ಜ್ಞಾನ ಇದೆ. ಆ್ಯಂಡ್ ದೇ ಹ್ಯಾವ್ ಅ ರೈಟ್ ಟು ಟ್ರಾನ್ಸ್ಫರ್ ದಿಸ್ ನಾಲೆಜ್ ಟ್ರೆಡಿಷನಲಿ ರೆಸ್ಟ್ ಸೋಲಲಿ ವಿತ್ ಪಿಲಾತೀಸ್. ಈ ಪಿಲಾತೀಸ್ ಅಂತ ಏನು ಕರಿತೀವಿ ನಾವು, ಇಲ್ಲಿ ಏನಿದ್ದಾರೆ, ಸೊ ದಿಸ್ ನಾಲೆಜ್ ಟ್ರಾನ್ಸ್ಫರ್ ಮಾಡೋದು, ಇಟ್ಸ್ ರೆಸ್ಟ್ ಸೋಲಲಿ ವಿತ್ ಪಿಲಾತೀಸ್
Then coming to cultural note, the Platis perform rituals using instrument called kokara. ಕೋಕರ ಎಂಬ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ, ರಿಚುವಲ್ಸ್ನ ಪರ್ಫಾರ್ಮ್ ಮಾಡ್ತಾರೆ. ಸೊ ಯಾರು? ಪಿಲಾತಿ. ಪಿಲಾತಿ ಈಸ್ ಹೂ ಈಸ್ ಪಿಲಾತಿ? ಹಿ ಈಸ್ ದ ಹೆರಿಡಿಟಿ ಫಿಸಿಷಿಯನ್, ವೈದ್ಯ ಮತ್ತು ಪೂಜಾರಿ, ಆ್ಯಂಡ್ ಹಿ ಈಸ್ ಬಿಲೀವ್ ಟು ಹ್ಯಾವ್ ಮ್ಯಾಜಿಕಲ್ ಪವರ್ಸ್, ಆ್ಯಂಡ್ ಹಿ ಹ್ಯಾಸ್ ಅ ವ್ಯಾಸ್ಟ್ ನಾಲೆಜ್ ಅಬೌಟ್ ಮೆಡಿಸಿನಲ್ ಪ್ಲಾಂಟ್ಸ್. So this is very important here, and he used an instrument called kokara. So these are the socio-cultural aspect of Kani tribe. ಸೊ ಕನಿ ಟ್ರೈಬ್ ಬಗ್ಗೆ ನಾವು ಸ್ಟಡಿ ಮಾಡಬೇಕಾದ್ರೆ ಆರೋಗ್ಯ ಪಚ ಎಂಬ ಒಂದು ಪ್ಲ್ಯಾಂಟನ್ನು ಕನಿ ಟ್ರೈಬಲ್ ಎಲ್ಡರ್ ಪರ್ಸನ್ ಏನು ಮಾಡಿರ್ತಾರೆ, ಅವರು ಅದನ್ನು ವರ್ಲ್ಡ್ಗೆ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಅಂತ ನಾವು ಓದಿದ್ವಿ. ಸೊ ಈ ಆರೋಗ್ಯ ಪಚ ಪ್ಲ್ಯಾಂಟ್ ಅಂದರೆ ಏನು ಅಂತ ಇವಾಗ ನೋಡೋಣ. ದಿಸ್ ಆರೋಗ್ಯ ಪಚ ಪ್ಲ್ಯಾಂಟ್, ಇಟ್ ಈಸ್ ಎಂಡೆಮಿಕ್ ಟು ದಿ ಅಗಸ್ತ್ಯ ಹಿಲ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್. ವೆಸ್ಟರ್ನ್ ಘಾಟ್ಸ್ನ ಅಗಸ್ತ್ಯ ಮಲೆ ಹಿಲ್ಸ್ ಏನಿದೆ ಅಲ್ಲಿ ಇದು ಎಂಡೆಮಿಕ್ ಆಗಿರುತ್ತೆ. ಎಂಡೆಮಿಕ್ ಅಂದರೆ ಈ ಪ್ರದೇಶದಲ್ಲಿ ಮಾತ್ರ ಕಂಡು ಬರುತ್ತೆ, ಆ ಪ್ರದೇಶದಲ್ಲಿ ಅದು ಒರಿಜಿನ್ ಆಗಿರುತ್ತೆ ಮತ್ತು ಅಲ್ಲಿ ಅದೇನಾಗಿರುತ್ತೆ, ಬೆಳೀತಿರುತ್ತೆ. ಸೊ ಅದನ್ನು ನಾವು ಎಂಡೆಮಿಕ್ ಅಂತ ಕರಿತೀವಿ. ಸೊ ರೀಸೆಂಟಾಗಿ ಏನು ಮಾಡಿರ್ತಾರೆ, ಯೂನಿವರ್ಸಿಟಿ ಆಫ್ ಕೇರಳದವರು ಇದು ಏನಿದು ಆರೋಗ್ಯ ಪಚ ಎಂಬ ಪ್ಲ್ಯಾಂಟ್ನ ಜೀನೋಮನ್ನು ಏನು ಮಾಡಿರ್ತಾರೆ, ಡಿಕೋಡ್ ಮಾಡಿರ್ತಾರೆ. ಇನ್ನು ಇನ್ನು ಆರೋಗ್ಯ ಪಚದ ನಾವು ಎಥ್ನೋಬಾಟ್ನಿಕಲ್ ಯೂಸ್, ಸೊ ಅದರ ಸಿಗ್ನಿಫಿಕೆನ್ಸ್ ಏನಂತ ನಾವು ನೋಡೋದಾದರೆ, ಕನಿ ಟ್ರೈಬ್ ಏನು ಮಾಡ್ತಿರ್ತಾರೆ, ಅದನ್ನು ಫೆಟಿಗ್ನ ಕಾಂಬ್ಯಾಟ್ ಮಾಡಲಿಕ್ಕೆ ಈ ಆರೋಗ್ಯ ಪಚ ಎಂಬ ಪ್ಲ್ಯಾಂಟ್ನ ಯೂಸ್ ಮಾಡ್ತಾರೆ. ಸೊ ಕನ್ನಡದಲ್ಲಿ ಫೆಟಿಗ್ಗೆ ಏನಂತ ಕರಿತೀವಿ, ಆಯಾಸ ಅಂತ ಕರಿತೀವಿ. ಈ ಆಯಾಸವನ್ನು, ದೈಹಿಕ ಮತ್ತು ಮಾನಸಿಕ ಆಯಾಸವನ್ನು ಹೊಡೆದೋಡಿಸ್ಲಿಕ್ಕೆ ಆರೋಗ್ಯ ಪಚ ಎಂಬ ಪ್ಲ್ಯಾಂಟನ್ನು ಕನಿ ಟ್ರೈಬ್ ಯೂಸ್ ಮಾಡ್ತಿರ್ತಾರೆ. ಸೊ ಅದು ಅವ್ರಿಗೆ ಅಷ್ಟೇ ಗೊತ್ತಿರುತ್ತೆ, ಕನಿ ಟ್ರೈಬಲ್ ಪೀಪಲ್ಗೆ ಮಾತ್ರ ಗೊತ್ತಿರುತ್ತೆ. ಮತ್ತು ಈ ಆರೋಗ್ಯ ಪಚ ಪ್ಲ್ಯಾಂಟ್ ಏನಿದೆ ಅಗಸ್ತ್ಯಮಲೈ ಹಿಲ್ಸ್ ವೆಸ್ಟರ್ನ್ ಘಾಟ್ಸ್ಗೆ ಏನಿದೆ ಅಲ್ಲಿ ಮಾತ್ರ ಕಂಡು ಬರುತ್ತೆ. ಸೊ ಈ ನಾಲೆಜ್ ಕನಿ ಟ್ರೈಬ್ಗೆ ಅಷ್ಟೇ ಗೊತ್ತಿರುತ್ತೆ. ಅದನ್ನು ವಿಶ್ವಕ್ಕೆ ಪರಿಚಯಿಸಿದವರು ಯಾರು? ಕುಟ್ಟಿಮಾತನ್ ಕನಿ ಎಂಬ ವ್ಯಕ್ತಿ ಏನು ಮಾಡಿರ್ತಾರೆ, ಅದನ್ನು ರೀಸೆಂಟಾಗಿ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿರ್ತಾರೆ. So this is about Arogya Pacha plant. Now we will look into the pharmacological properties of Arogya Pacha plant. So the first one is, it is antioxidant. Antioxidant ಅಂತಂದ್ರೆ it is a chemical which combats the free radical. So ಬಾಡಿನಲ್ಲಿ ಏನಾಗಿರುತ್ತೆ, ಫ್ರೀ ರ್ಯಾಡಿಕಲ್ಸ್ ಅಂತ ಇರುತ್ತೆ. ಆ ಫ್ರೀ ರ್ಯಾಡಿಕಲ್ಸ್ ಏನು ಮಾಡ್ತಿರುತ್ತೆ, ಅದು ಸೆಲ್ನ ಡ್ಯಾಮೇಜ್ ಮಾಡ್ತಿರುತ್ತೆ. ಆ ಥರದ ಫ್ರೀ ರ್ಯಾಡಿಕಲ್ಸ್ನ ನ್ಯೂಟ್ರಲೈಸ್ ಮಾಡೋ ಪ್ರಾಪರ್ಟಿ ಅದಕ್ಕೇನಂತ ಕರಿತೀವಿ, ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅಂತ ಕರಿತೀವಿ. ಆರೋಗ್ಯ ಪಚ it is one of the best, and it has one of the best antioxidant property. Then aphrodisiac andre, so any medicine or food that enhances the sexual power, adakke enanta karitivi, aphrodisiac anta karitivi. Then it is antimicrobial, andre microorganisms ಏನಿರುತ್ತೆ, harmful microorganisms, ಅದನ್ನು ಇದು ಆರೋಗ್ಯ ಪಚ ಪ್ಲಾಂಟ್ ಏನು ಮಾಡುತ್ತೆ, ಕಿಲ್ ಮಾಡುತ್ತೆ. Then it is anti-inflammatory ಅಂದರೆ, so anti-inflammatory means any food, drug or medicine which reduces the inflammation in the body, the redness in the body, the swelling in the body or pain in the body. ಸೊ ಇವಾಗ ನಮ್ಗೆ ಗಾಯ ಆದಾಗ ಅಥವಾ ಏನಾದರೂ ನೋವಾದಾಗ ರೆಡ್ನೆಸ್ ಆಗಿರುತ್ತೆ, ಆ ಥರ ಇನ್ಫ್ಲೇಮೇಷನ್ ಆಗಿರೋದನ್ನು ಕಡಿಮೆ ಮಾಡೋ ಪ್ರಾಪರ್ಟಿ ಏನಂತ ಕರಿತೀವಿ, ಆ್ಯಂಟಿ ಇನ್ಫ್ಲೇಮೇಟರಿ ಪ್ರಾಪರ್ಟಿ ಅಂತ ಕರಿತೀವಿ. ದೆನ್ ದಿಸ್ ಈಸ್ ಆಲ್ಸೋ ಇಮ್ಯುನೋಮಾಡ್ಯುಲೇಟರಿ. ಆರೋಗ್ಯ ಪಚ ಪ್ಲಾಂಟ್ ಈಸ್ ಇಮ್ಯುನೋಮಾಡ್ಯುಲೇಟರಿ. ಸೊ ಇಮ್ಯುನೋಮಾಡ್ಯುಲೇಟರಿ ಅಂದರೆ ಏನು? ಎನಿ ಸಬ್ಸ್ಟೆನ್ಸ್ ದ್ಯಾಟ್ ಕ್ಯಾನ್ ಸಪ್ರೆಸ್ ಆರ್ ದ್ಯಾಟ್ ಕ್ಯಾನ್ ಎನ್ಹ್ಯಾನ್ಸ್ ದಿ ಇಮ್ಯುನಿಟಿ, ಅದನ್ನು ಏನಂತ ಕರಿತೀವಿ, ಇಮ್ಯುನೋಮಾಡ್ಯುಲೇಟರಿ ಅಂತ ಕರಿತೀವಿ. ದೆನ್ ಆ್ಯಂಟಿ ಟ್ಯೂಮರ್. ಸೊ ದೇಹದಲ್ಲಿ ಏನಾದರೂ ಟ್ಯೂಮರ್ಸ್ ಆಗ್ತಿದ್ರೆ ಆ ಥರದ ಟ್ಯೂಮರ್ಸ್ನ ಏನು ಮಾಡುತ್ತೆ, ಇದು ಹೊಡೆದಾಕತ್ತೆ, ಅದನ್ನು ನಾವೇನಂತ ಕರಿತೀವಿ, ಆ್ಯಂಟಿ ಟ್ಯೂಮರ್ ಅಂತ ಕರಿತೀವಿ. ಆ್ಯಂಡ್ ಆಲ್ಸೋ ದಿಸ್ ಆರೋಗ್ಯ ಪಚ ಪ್ಲಾಂಟ್ ಈಸ್ ಆ್ಯಂಟಿ ಅಲ್ಸರ್. ಆ್ಯಂಟಿ ಅಲ್ಸರ್ ಅಂತಾರೆ, ಬಾಯಲ್ಲಿ ನಮಗೆ ಹುಣ್ಣಾಗಿರುತ್ತೆ, ಮೌತ್ ಅಲ್ಸರ್ ಅಂತ ಏನು ಕರಿತೀವಿ, ಆ ರೀತಿ ಅಲ್ಸರ್, ಮೌತ್ ಅಲ್ಸರ್ ಇರ್ಬೋದು, ಸ್ಟಮಕ್ ಅಲ್ಸರ್ ಇರ್ಬೋದು, ಅಥವಾ ಇಂಟೆಸ್ಟಿನಲ್ ಅಲ್ಸರ್ ಇರ್ಬೋದು. ಸೊ ಆ ರೀತಿ ಅಲ್ಸರ್ಸನ್ನು ಕಡಿಮೆ ಮಾಡೋ ಪ್ರಾಪರ್ಟಿ ಇದಕ್ಕಿರುತ್ತೆ. ಸೊ ದಿಸ್ ಆರೋಗ್ಯ ಪಚ ಪ್ಲಾಂಟ್ ಹ್ಯಾಸ್ ಆಲ್ಸೋ ಆ್ಯಂಟಿ ಹೈಪರ್ಲಿಪಿಡೆಮಿಕ್ ಆ್ಯಂಡ್ ಹೆಪಾಟೋಪ್ರೊಟೆಕ್ಟಿವ್ ಆ್ಯಂಡ್ ಆ್ಯಂಟಿ ಡಯಾಬಿಟಿಕ್ ಪ್ರಾಪರ್ಟಿ. ಸೊ ಆ್ಯಂಟಿ ಡಯಾಬಿಟಿಕ್ ಅಂದರೆ ಎಲ್ರಿಗೂ ಗೊತ್ತು. ಸೊ ಡಯಾಬಿಟಿಸ್ ಪೇಷಂಟ್ಸ್ ಏನಿರ್ತಾರೆ, ಅವರ ಈ ಶುಗರ್ ಲೆವೆಲನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡ್ತಾರೆ, ಈ ಆರೋಗ್ಯ ಪಚ ಪ್ಲಾಂಟನ್ನು ನಾವು ಯೂಸ್ ಮಾಡ್ಬೋದು. So these are the pharmacological properties of Arogya Pacha plant. So now we will look into the connection between Kani tribe and Arogya Pacha plant. So recent Kani tribe ಮತ್ತು Arogya Pacha plant ಅದು ಏನು ಇಂಪಾರ್ಟೆನ್ಸ್ ಅಂತ ನಾವು ನೋಡೋದಾದರೆ, ಸೊ ಇಟ್ ಈಸ್ ರಿಲೇಟೆಡ್ ಟು ಬಯೋಪ್ರಾಸ್ಪೆಕ್ಟಿಂಗ್ ಆ್ಯಂಡ್ ಬೆನಿಫಿಟ್ ಶೇರಿಂಗ್. ಸೊ ಇಂಡಿಯಾದಲ್ಲೇ ಬಯೋಪ್ರಾಸ್ಪೆಕ್ಟಿಂಗ್ ಮತ್ತು ಬೆನಿಫಿಟ್ ಶೇರಿಂಗಿಗೆ ಒಂದು ಕ್ಲಾಸಿಕಲ್ ಆರ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಅಂತ ನಾವು ಏನಾದರೂ ನೋಡೋದಾದರೆ, ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು Kani tribe and Arogya Pacha plant. So Kani tribe, they have traditional knowledge regarding Arogya Pacha plant, which has been shared with the rest of the world.
ಸೊ ಈ ಟ್ರೈಬಲ್ ಕಮ್ಯುನಿಟಿ ಏನು ಮಾಡುತ್ತೆ, ಅವರಿಗೆ ಗೊತ್ತಿರ್ತಕ್ಕಂಥ ಆರೋಗ್ಯ ಪಚ ಪ್ಲ್ಯಾಂಟ್ನ ಮೆಡಿಸಿನಲ್ ಯೂಸ್ ಏನಿರುತ್ತೆ ಅದನ್ನು ಏನು ಮಾಡುತ್ತೆ, ಹೊರಗಿನ ಜಗತ್ತಿಗೆ ಪರಿಚಯ ಮಾಡಿ ಕೊಡುತ್ತೆ. ಬಯೋ ಪ್ರಾಸ್ಪೆಕ್ಟಿಂಗ್ ಏನಂತಂದರೆ ಸರ್ಚಿಂಗ್ ಆಫ್ ಎನಿಮಲ್ಸ್, ಪ್ಲ್ಯಾಂಟ್ಸ್ ಆ್ಯಂಡ್ ಫಂಗೈ ಫಾರ್ ಸರ್ಟೆನ್ ಬಯೋಕೆಮಿಕಲ್ಸ್ ವಿಚ್ ಹ್ಯಾವ್ ಅ ವ್ಯಾಲ್ಯೂಯಬಲ್ ಆರ್ significant use in medicine and pharmaceutical or any other research activities, and which later can be used to develop commercially viable products. ಸೊ ಒಂದು ಕಮರ್ಷಿಯಲಿ ವಯಬಲ್ ಪ್ರಾಡಕ್ಟ್ಸ್ನ ನಾವು ಡೆವಲಪ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಎನಿಮಲ್, ಪ್ಲ್ಯಾಂಟ್ ಮತ್ತು ಫಂಗೈನ ನಾವು ರಿಸರ್ಚ್ ಮಾಡ್ತೀವಿ. ಅದಕ್ಕೆ ನಾವು ಏನಂತ ಕರಿತೀವಿ, ಬಯೋ ಪ್ರಾಸ್ಪೆಕ್ಟಿಂಗ್ ಅಂತ ಕರಿತೀವಿ. ಸೊ ಈ ಬಯೋ ಪ್ರಾಸ್ಪೆಕ್ಟಿಂಗ್ ಆರೋಗ್ಯ ಪಚ ಪ್ಲ್ಯಾಂಟ್ ಹ್ಯಾಸ್ ಬೀನ್ ಥರೋಲಿ ಸ್ಟಡಿಡ್ ಇನ್ ದಿಸ್ ಮ್ಯಾನರ್. ದೆನ್ ಜೀವಾನಿ ಡೆವಲಪ್ಮೆಂಟ್. ಸೊ ಈ ಆರೋಗ್ಯ ಪಚ ಪ್ಲ್ಯಾಂಟ್ನ ಸ್ಟಡಿ ಮಾಡಿದ್ಮೇಲೆ ಜೀವಾನಿ ಎಂಬ ಒಂದು ಡ್ರಗ್ನ ಡೆವಲಪ್ ಮಾಡ್ತಾರೆ. ಯಾರು ಮಾಡ್ತಾರೆ ಅಂದರೆ ಟ್ರಾಪಿಕಲ್ ಬಾಟನಿಕ್ ಗಾರ್ಡನ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸೊ ಇಟ್ ಈಸ್ ಅ ಡ್ರಗ್ ಫ್ರಮ್ ಆರೋಗ್ಯ ಪಚ ಪ್ಲ್ಯಾಂಟ್. ಸೊ ಆರೋಗ್ಯ ಪಚ ಪ್ಲ್ಯಾಂಟಿಂದ ಜೀವಾನಿ ಎಂಬ ಒಂದು ಡ್ರಗ್ನ ಡೆವಲಪ್ ಮಾಡ್ತಾರೆ. ಸೊ ದೇರ್ ಇಸ್ ಅ ಹಿಸ್ಟೋರಿಕ್ ಲ್ಯಾಂಡ್ಮಾರ್ಕ್ ಅಗ್ರಿಮೆಂಟ್ ಬಿಟ್ವೀನ್ TBGRI ಆ್ಯಂಡ್ ಕನಿ ಟ್ರೈಬ್. ಸೊ ಕನಿ ಟ್ರೈಬ್ ಏನು ಮಾಡ್ತಾರೆ, ಅವ್ರ ನಾಲೆಜ್ನ ಶೇರ್ ಮಾಡಿರ್ತಾರೆ ಯಾರಿಗೆ, TBGRIಗೆ. ಸೊ TBGRI ಅವರು ಈ ನಾಲೆಜ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ, ಜೀವಾನಿ ಎಂಬ ಒಂದು ಡ್ರಗ್ನ ಡೆವಲಪ್ ಮಾಡ್ತಾರೆ. ದಿಸ್ ಜೀವಾನಿ ಡ್ರಗ್ ಟೆಕ್ನಾಲಜಿ ಇಟ್ ಹ್ಯಾಸ್ ಬೀನ್ ಟ್ರಾನ್ಸ್ಫರ್ಡ್ ಟು ಎನ್ ಆಯುರ್ವೇದಿಕ್ ಕಂಪ್ನಿ. ಒಂದು ಆಯುರ್ವೇದಿಕ್ ಕಂಪ್ನಿಗೆ ಏನು ಮಾಡ್ತಾರೆ, ಟೆಕ್ನಾಲಜಿನ ಟ್ರಾನ್ಸ್ಫರ್ ಮಾಡ್ತಾರೆ. ಯಾರು, TBGIR ಅವರು. ಸೊ ಈ ರೀತಿ ನಾಲೆಜನ್ನು ಶೇರ್ ಮಾಡಿದ್ಮೇಲೆ, ಟ್ರೆಡಿಷನ್ ನಾಲೆಜನ್ನು ಶೇರ್ ಮಾಡಿದ್ಮೇಲೆ ಕನಿ ಟ್ರೈಬ್ಗೆ ಯಾವ ರೀತಿ ಉಪಯೋಗ ಇದೆ, ಯಾವ ರೀತಿ ಲಾಭ ಇದೆ ಅಂತ ನಾವು ನೋಡೋದಾದರೆ, ಸೊ ಈ ಆಯುರ್ವೇದಿಕ್ ಕಂಪ್ನಿಗೆ ಏನು ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿರ್ತೀವಿ, ಆ ಟೆಕ್ನಾಲಜಿ ತೊಗೊಂಡು ಅವ್ರು ಏನು ಮಾಡ್ತಾರೆ, ಡ್ರಗ್ನ ಪ್ರೊಡ್ಯೂಸ್ ಮಾಡಿ ಅದನ್ನು ಮಾರ್ಕೆಟಲ್ಲಿ ಸೇಲ್ ಮಾಡ್ತಾರೆ. ಸೊ ಈ ರೀತಿ ಸೇಲ್ ಮಾಡಿದಂಥ ಡ್ರಗ್ಗಿಂದ ಈ ಲೈಸೆನ್ಸ್ ಫೀ ಏನಿರುತ್ತೆ ಮತ್ತು ರಾಯಲ್ಟೀಸ್ ಏನಿರುತ್ತೆ, ಸೊ ಆ ರಾಯಲ್ಟಿ ಮತ್ತು ಲೈಸೆನ್ಸ್ ಫೀಸನ್ನು ಕನಿ ಸಮುದಾಯ ಕ್ಷೇಮ ಟ್ರಸ್ಟ್ಗೆ ಇವ್ರೇನು ಮಾಡ್ತಾರೆ, ಆಯುರ್ವೇದಿಕ್ ಕಂಪ್ನಿಯವರು ಶೇರ್ ಮಾಡ್ತಾರೆ ಅಥವಾ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ದಿಸ್ ಕನಿ ಸಮುದಾಯ ಕ್ಷೇಮ ಟ್ರಸ್ಟ್, ಇಟ್ ಈಸ್ ಅ ಕಮ್ಯುನಿಟಿ ಓನ್ಡ್ ಬಾಡಿ. ಸೊ ಇಟ್ ಮ್ಯಾನೇಜಸ್ ದಿ ಫಂಡ್, whatever fund it gets from that Ayurvedic company, so that is managed for the welfare of Kani tribe. Kani tribe na ಒಂದು ಕ್ಷೇಮಾಭಿವೃದ್ಧಿಗೆ ಈ ಫಂಡ್ನ ಏನು ಮಾಡ್ತಾರೆ, ಯೂಸ್ ಮಾಡ್ಕೋತಾರೆ. ಸೊ ಇದರ ಸಿಗ್ನಿಫಿಕೆನ್ಸ್ ಏನಂತ ನಾವು ನೋಡೋದಾದರೆ, ಇಟ್ ಈಸ್ ಒನ್ ಆಫ್ ದಿ ಫಸ್ಟ್ ಇನ್ಸ್ಟನ್ಸಸ್ ಇನ್ ಇಂಡಿಯಾ ವೇರ್ ದೇರ್ ಈಸ್ ಅ ಫಾರ್ಮಲ್ ರೆಕಗ್ನಿಷನ್ ಫಾರ್ ಕಂಪನ್ಸೇಟಿಂಗ್ ಅ ಟ್ರೈಬಲ್ ಕಮ್ಯುನಿಟಿ ಫಾರ್ ದೇರ್ ಟ್ರೆಡಿಷನಲ್ ನಾಲೆಜ್. ಟ್ರೈಬಲ್ ಕಮ್ಯುನಿಟಿಯ ಟ್ರೆಡಿಷನಲ್ ನಾಲೆಜ್ ಏನಿದೆ ಅದಕ್ಕೆ ಒಂದು ಫಾರ್ಮಲ್ ಅಂದರೆ ಒಂದು ರೆಕಗ್ನೈಸ್ಡ್ ವೇನಲ್ಲಿ ಆ ಟ್ರೆಡಿಷನಲ್ ನಾಲೆಜ್ನ ರೆಕಗ್ನೈಸ್ ಮಾಡಿ ಮತ್ತು ಅದಕ್ಕೆ ಕಂಪನ್ಸೇಟ್ ಮಾಡಿರ್ತಕ್ಕಂಥ ಎಕ್ಸಾಂಪಲ್ ಇಂಡಿಯಾದಲ್ಲಿ ಇದೆ ಮೊದಲು. ಸೊ ದಿಸ್ ಈಸ್ ಆಲ್ ಅಬೌಟ್ ಕನಿ ಟ್ರೈಬ್ ಆ್ಯಂಡ್ ಆರೋಗ್ಯ ಪಚ ಪ್ಲ್ಯಾಂಟ್. ಸೊ ಬೇಸ್ಡ್ ಆನ್ ದ ಟಾಪಿಕ್ ದಟ್ ವಿ ಹ್ಯಾವ್ ಡಿಸ್ಕಸ್ ಸೋ ಫಾರ್, ದಟ್ ಈಸ್ ಕನಿ ಟ್ರೈಬ್ ಆ್ಯಂಡ್ ಆರೋಗ್ಯ ಪಚ ಪ್ಲ್ಯಾಂಟ್, ಹಿಯರ್ ವಿ ಹ್ಯಾವ್ ಪ್ರೊವೈಡೆಡ್ ಒನ್ prelims practice question. The question contains two statements. Go through two statements and comment your answer. The answer and explanation for this question is available in the PDF handout, which you can download by joining our Telegram channel.